ಹುಬ್ಬಳ್ಳಿಯಲ್ಲಿ ನಡೆದ ಯುವತಿಯ ಹತ್ಯೆ ಪ್ರಕರಣ ಕೊಲೆಯಲ್ಲ, ಬದಲಾಗಿ ಇದು ಜಿಹಾದಿಗಳ ಕೃತ್ಯವಾಗಿದೆ. ಮಾತ್ರವಲ್ಲದೆ ಈ ಕೃತ್ಯದ ಹಿಂದೆ ಇರುವುದು ಈ ದೇಶದ ಕಾನೂನನ್ನು ಧಿಕ್ಕರಿಸುವ ಮಾನಸಿಕತೆ ಅಡಗಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಕಳ ಶಾಸಕ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವರು ಬಿಜೆಪಿ ಜನಸೇವಾ ಕಚೇರಿ ವಿಕಾಸದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರನ್ನು ಸಮರ್ಥಿಸುವ ಮನಸ್ಥಿತಿ, ಸಹೋದ್ಯೋಗಿಗೆ ಮನೆಗೆ ಡ್ರಾಪ್ ಕೊಟ್ಟ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆಸಿದ ನೈತಿಕ ಪೊಲೀಸ್ಗಿರಿಯ ಮನಸ್ಥಿತಿ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡುವ ವಿಧ್ವಂಸಕ ಮನಸ್ಥಿತಿ, ರಾಮನವಮಿಯ ದಿನ ಜೈ ಶ್ರೀರಾಮ್ ಎಂದವರ ಮೇಲೆ ಹಲ್ಲೆ ಮಾಡುವ ಮನಸ್ಥಿತಿ, ಈಗ ಹುಬ್ಬಳ್ಳಿಯಲ್ಲಿ ಹಾಡಹಗಲೇ ಹಿಂದೂ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡುವ ಮನಸ್ಥಿತಿ ಎಲ್ಲವೂ ಒಂದೇ. ಸಿದ್ದರಾಮಯ್ಯನವರೇ ಇದೇನಾ ನೀವು ಕಂಡ ಕನಸಿನ ಸರ್ವಜನಾಂಗದ ಶಾಂತಿಯ ತೋಟ? ಮಾತೆತ್ತಿದ್ದರೆ ಜಾತ್ಯತೀತತೆಯ ಮಾತುಗಳನ್ನು ಆಡುವ ನೀವು ರಾಜ್ಯದಲ್ಲಿ ಅಮಾಯಕ ಎಕ್ಸ್ಪರ್ಟ್ ವಿಚಾರದಲ್ಲಿ ಯಾಕೆ ಸುಮ್ಮನಿದ್ದೀರಿ ಎಂದು ಸುನೀಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಒಬ್ಬ ತಮ್ಮ ಮಾತನ್ನು ಕೇಳದಿರುವಂತ ಒಬ್ಬ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ ಅಂತೇಳಿ ಕಾಂಗ್ರೆಸ್ಸಿಗೂ ಅರ್ಥ ಆಗಿದೆ. ನನ್ನ ಮನಸ್ಸಿಗೆ ಅನಿಸಿರುವಂತ ವಿಚಾರ. ಈ ಕಾರಣಕ್ಕೆ ನಾವು ಮನೆಗೆ ಭೇಟಿ ಕೊಟ್ಟಾಗ ಮತದಾರರ ಜೊತೆ ಮಾತನಾಡಿದಾಗ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಬೇಕಾದಂತ ನರೇಂದ್ರ ಮೋದಿ ವೋಟ್ ಹಾಕ್ಬೇಕಂತ ಇದೆ ನನಗೆ. ಆದರೆ ಕಾಂಗ್ರೆಸ್ ಮನೆ ಬಂದು ಹೇಳಿದ್ದಾರೆ, ಇಲ್ಲಾದ್ರೂ ಬಿಜೆಪಿ ವೋಟ್ ಹಾಕಿದ್ರೆ ನನ್ನ ಕಂಪ್ಯೂಟರ್ ನಮ್ಗೆ ಅರ್ಥ ಆಗುತ್ತೆ, ಅದನ್ನ ಸಾಫ್ಟ್ವೇರ್ ಮಾಡಿದ್ದೇವೆ, ಅದಕ್ಕೋಸ್ಕರ ಬಿಜೆಪಿ ವೋಟ್ ಹಾಕಿದ್ರೆ ನೀವು ಕೊಡುವಂತ ಸವಲತ್ತುಗಳನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನೀನೇನು ಹೇಳಿದೆಯಮ್ಮ ಅಂತ ಕೇಳಿದೆ. ಇಲ್ಲ, ನೀವು ಕಳಿಸಲ್ಲಿ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿ ನಾನು ವೋಟ್ ಹಾಕಿದ್ದೆ. ನಾನು ಕೊಟ್ಟು ಓಟಿಗೂ ನೀವು ಕೊಟ್ಟು ಗ್ಯಾರಂಟಿಗೂ ಶಿಫ್ಟ್ ಆಯಿತು. ಈ ಬಾರಿ ನಾನು ನರೇಂದ್ರ ಮೋದಿಗೆ ದೇಶಕ್ಕೋಸ್ಕರ ವೋಟ್ ಹಾಕ್ತೇನೆ ಅಂತ ಹೇಳಿದೆ. ಎಷ್ಟು ಜನ ಅಂದ್ರೆ 17 ಲಕ್ಷ ಜನರಲ್ಲಿ 50% ಮಹಿಳೆಯರಿದ್ರು ಅಂತ ನಾವು ತಿಳ್ಕೊಂಡ್ರೆ ಸುಮಾರು 8-8 ಲಕ್ಷ ಜನರ ಮಧ್ಯೆ ಒಬ್ಬ ಕೇಳಿದಂತ ಮಾತು. ಇನ್ನೂ ಕೂಡ ಮನೆಯಲ್ಲಿರುವವರ ಮಾನಸಿಕತೆ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಸಂವಾದ ಮಾಡಬೇಕು ಅಂತೇಳಿ ಶಾಸಕರು ಹೇಳಿದ್ದು ಯಾಕಂದ್ರೆ ಈ ವಿಚಾರಗಳು ನಿಮ್ಗೆ ಅರ್ಥ ಆಗಲಿ ಅಂತ ನೀವು ಅವ್ರಿಗೆ ಸಮಾಧಾನ ಪಡಿಸೋದು ಹೇಳಿ. ನಾವಾಗಿ ಕಾದ ಕೊಟ್ಟರೆ ಆಯ್ತು ಅಂತ ನೀವು ಸುಮ್ಮನೆ ಇಟ್ಟರೆ ಅವ್ರು ದೇಶಕ್ಕೋಸ್ಕರ ನರೇಂದ್ರ ಮೋದಿ ವೋಟ್ ಹಾಕ್ತಾರೆ ಅಂತ ನಾವು ತಿಳ್ಕೊಂಡ್ರೆ ಅವರಲ್ಲಿರುವಂತಹ ಭಾವನೆಗಳು ಮತ್ತು ಅವರಿಗಿರುವಂತಹ ಆತಂಕವನ್ನು ನಿವಾರಿಸಬೇಕಾದಂತ ಅಗತ್ಯ ಇರುವುದರಿಂದ ಉದ್ದೇಶಪೂರ್ವಕವಾಗಿ ನಾವು ಇದನ್ನ ಹೇಳಲೇಬೇಕಾದಂತ ಅನಿವಾರ್ಯತೆ ಇದೆ. ಇದು ರಾಜ್ಯ ಸರ್ಕಾರದ ಗ್ಯಾರಂಟಿ ಸಂಬಂಧಪಟ್ಟ ಚುನಾವಣೆ ಅಲ್ಲ. ಇದು ಕೇಂದ್ರವನ್ನ ಯಾರಿಗೋಸ್ಕರ ನಮ್ಮ ಹಿತವನ್ನ ಕಾಯೋದಕ್ಕೋಸ್ಕರ ಎಂಥ ವ್ಯಕ್ತಿಗೆ ಓಟ್ ಕೊಟ್ಟು ಪ್ರಧಾನಮಂತ್ರಿ ಮಾಡಬೇಕು ಅಂತ ನಿರ್ಧಾರ ಮಾಡುವಂತ ಚುನಾವಣೆ ಅಂತ ಹೇಳಬೇಕಾದಂತ ಅವಶ್ಯಕತೆ ಇದೆ. ನಾನು ವಾಟ್ಸಪ್ ಅಲ್ಲಿ ತೋರಿಸಿದ್ರು, ಅಭ್ಯರ್ಥಿಯಾಗಿ ನಾನು ಯಾರ ಹೆಸರನ್ನು ಹೇಳೋದಿಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಹೇಳಿರ್ತಾರೆ. ಮತ್ತೊಬ್ಬ ಉತ್ತರ ಕೊಡ್ತಾರೆ, ನಿಮ್ಮ ನಾಯಕರ ಹೆಸರು ಹೇಳಿದ್ರೆ ಬಿಡು ಒಟ್ಟು ಬರುವುದಿಲ್ಲ ಅಂತ ಹೇಳ್ತಾರೆ. ಇದು ಕೂಡ ನಾವು ಗಮನಿಸಬೇಕಾದಂತ ವಿಚಾರ. ಮಟ್ಟಿಗೆ ನಡೆದುಬಿಟ್ಟಿದೆ. ನಾವು 1.5 ವರ್ಷದ ಕೆಳಗಡೆ ಸಿಎಎ ವಿರುದ್ಧ ಯಾರೋ ಒಬ್ಬ ಪೋಸ್ಟ್ ಆಗ್ತಾ ಅಂತಂದಾಗ, ವಾಟ್ಸ್ಆಪ್ ನಲ್ಲಿ ಪೋಸ್ಟ್ ಆಗ್ತಾ ಅಂತಂದಾಗ ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ತಿಗೆ ಕೊಯ್ದಂತ ಘಟನೆಯನ್ನು ನಾವು ಕೇಳಿದ್ವಿ. ಮರ್ತ್ಬಿಟ್ಟಿದ್ವಾ? ಕೇಳಿದ್ವಿ. ಕನ್ನಯ್ಯಲ ಅಂಗಡಿನಲ್ಲಿ ಇದ್ದಂತ ಒಬ್ಬ ಟೈಲರ್ ಅನ್ನ 4 ಜನ ಮುಸಲ್ಮಾನ್ ಗುಂಡಗಳು ಬಂದು ಕತ್ಕೊಯ್ದಿದ್ದನ್ನ ನಾವು ನೋಡಿದ್ವಿ. ನನ್ನನ್ನ ಲವ್ ಮಾಡಲಿಲ್ಲ ಅಂತೇಳಿ ಇದಂತ ಒಬ್ಬ ಯುವತಿಯನ್ನ ನನ್ನ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದು 9 ಬಾರಿ ಚೂರಿ ಹಾಕ್ತಾರೆ ಅಂತಂದ್ರೆ ಯಾವ ಸರ್ಕಾರ ನಡೀತಾ ಇದೆ ಇಲ್ಲಿ? ಹೋಗ್ತಾ ಇದ್ರಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಹೇಳಿ ನೋಡೋಣ. ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೇವೆ, ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೀವಿ ಅಂತೇಳಿ ನೋಡೋಣ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಧೈರ್ಯವಾಗಿ ಹೇಳಿ. ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ಸಿಗೆ ತಯಾರಿಲ್ಲ. ನಾವು ನರೇಂದ್ರ ಮೋದಿ, ನಮಗೇನು ಭಿನ್ನಾಭಿಪ್ರಾಯಗಳಿಲ್ಲ, ನಮ್ಗೆ ಯಾವ ಸಂಕೋಚವೂ ಇಲ್ಲ. ಅತ್ಯಂತ ಎದೆಗಾರಿಕೆಯಿಂದ ಅತ್ಯಂತ ಧೈರ್ಯವಾಗಿ ಹೇಳ್ತೇವೆ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇವೆ. 3ನೇ ಬಾರಿಯೂ ಕೂಡ ಒಂದು ಒಳ್ಳೆಯ ಆಡಳಿತವನ್ನ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ನಾವು ಕೊಡ್ತೇವೆ. ಕಾಂಗ್ರೆಸ್ಸಿಗೆ ಇದನ್ನ ಹೇಳಲಿಕ್ಕೆ ತಾಕತ್ತಿದೆಯಾ? ಸೋನಿಯಾ ಗಾಂಧಿ ಹೆಸರಲ್ಲಿ ಚುನಾವಣೆ ಹೋಗ್ತೀವಿ ಅಂತ ಅವ್ರು ಹೇಳಿಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ಹೇಳಿಕ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೆಸರು ಹೇಳಿಕ್ತಾ ಇದ್ದಾರೆ. ನಾಯಕರ ಹೆಸರನ್ನ ಹೇಳಲಿಕ್ಕೆ ತಯಾರಾಗದಲ್ಲೇ ಇರುವಂತವರು ಯಾವ ಅಭ್ಯರ್ಥಿ ಆಗಲಿಕ್ಕೆ ಇವತ್ತು ಸಾಧ್ಯ ಇದೆ? ಅವ್ರಿಗೆ
ಕೇವಲ ನೆಗೆಟಿವ್ ಕ್ಯಾಂಪೇನ್ ಅನ್ನ ಮತ್ತು ಒಂದು ಸುಳ್ಳನ್ನ 10 ಬಾರಿ ಹೇಳಲಿಕ್ಕೆ ಇವತ್ತು ಹೊರಟಿರುವಂತ ಕಾಂಗ್ರೆಸ್ ನೀವು ಗಮನಿಸ್ತಾ ಇದ್ದೀರಿ. ನಾನು ಈಗ ಮನೆ ಮನೆಗೆ ಕಾಂಗ್ರೆಸ್ನವರು ಗ್ಯಾರಂಟಿಗಳ ಬಾಂಡ್ ಪೇಪರ್ ಅನ್ನು ತಂದ್ಕೊಡ್ತಾ ಇದ್ದಾರೆ ಅಂತ ಕೇಳಿದೆ. ಹೌದಾ? ಅಂದಾತ ತಂದ್ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಏನಾದ್ರು ಸೈನ್ ತಗೊಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಅಂತ. ಲೋಕಸಭೆಯಲ್ಲಿ ಬಹುಮತ ಬರಲಿಕ್ಕೆ ಎಷ್ಟು ಸೀಟ್ ಬರಬೇಕು ಅಂತ ಕೇಳಿದ್ರೆ 272 ಸೀಟ್ಗಳು ಬಂದ್ರೆ ಅದು ಬಹುಮತ ಆಗುತ್ತೆ. ಕಾಂಗ್ರೆಸ್ ಸ್ಪರ್ಧೆ ಮಾಡೋದು 230 ಸ್ಥಾನಕ್ಕೆ, 272 ಬರೋದಿಲ್ಲ. ಇದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇನ್ನು NDA ಮಿತ್ರಕೂಟಗಳು ಅವ್ರು ಗೆದ್ದು ಬಂದು ಒಟ್ಟಾಗೋದು, ಸರ್ಕಾರ ನಡೆಸೋದು ಆಮೇಲೆ. ಬಹುಮತಕ್ಕೆ ಬೇಕಾಗಿರುವಷ್ಟು ಸ್ಥಾನಗಳಲ್ಲೇ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿಲ್ಲ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾವೆಲ್ಲ ಪ್ರಣಾಳಿಕೆಗಳನ್ನು ಈಡೇರಿಸ್ತೇವೆ ಎನ್ನುವಂತ ಮಾತುಗಳು ಬಹಳ ದೂರ ಪ್ರಮಾಣದ ಗಾಳಿ ಇದ್ದೇ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಿರೋದು. ನನಗೆ ಅನಂತ್ ಕುಮಾರ್ ಹೇಳ್ತಾ ಇದ್ದು ಯಾವಾಗಲೂ ನೆನಪಾಗುತ್ತೆ. ಏನಂತ ಕೇಳಿದ್ರೆ, ಹವಾ ತುಂಬಾ ಇದೆ, ಗಾಳಿ ತುಂಬಾ ಇದೆ ಅಂತ ಎಲ್ಲರೂ ಮಾತಾಡ್ತಾರೆ. ಬಿಜೆಪಿ ಗಾಳಿ ಬಹಳ ಚೆನ್ನಾಗಿದೆ, ವಾಜಪೇಯಿ ಗಾಳಿ ಬಹಳ ಚೆನ್ನಾಗಿದೆ, ನರೇಂದ್ರ ಮೋದಿ ಅವರ ಗಾಳಿ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ನನ್ನ ಬೈಕಿನ, ನನ್ನ ಕಾರಿನ ಟೈರ್ದು ಗಾಳಿ ಏನಾದ್ರು ಖಾಲಿ ಆದ್ರೆ ಹೊರಗಡೆ ಗಾಳಿ ಇದೆಯಲ್ಲ ಅಂತಂದ್ರೆ ಆ ಟೈರ್ ಹೊಡೆಯಕ್ಕೆ ಸಾಧ್ಯ ಇಲ್ಲ. ಆ ಗಾಳಿಯನ್ನ ನಮ್ಮ ಟೈರಿಗೆ, ನಮ್ಮ ಟ್ಯೂಬಿಗೆ ತುಂಬಿಸಿದ್ರೆ ಮಾತ್ರ ಆ ನಮ್ಮ ಗಾಡಿ ಓಡಾಡ್ಲಿಕ್ಕೆ ಸಾಧ್ಯ ಇದೆ. ಮಹಾಸಂಪರ್ಕ ಅಭಿಯಾನ ನಿಮ್ಗೆ ಗೊತ್ತಿದೆ. ಎಲ್ಲ ಚುನಾವಣೆಯಲ್ಲಿ ಇಡೀ ಚುನಾವಣೆಯ ಒಂದು ಹೊಸ ವೇಗ ತೆಗೆದುಕೊಳ್ಳುವಂಥದ್ದು ಮಹಾಸಂಪರ್ಕ ಅಭಿಯಾನದಲ್ಲಿ. ನಾವೆಲ್ಲರೂ ಕೂಡ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಒಂದೊಂದು ಬೂತಿನಿಂದ ಕನಿಷ್ಠ 75ರಿಂದ 100 ಜನ ನಮ್ಮ ಕಾರ್ಯಕರ್ತರು, ಹಿತೈಷಿಗಳನ್ನ ಸೇರಿಸಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಮಹಾಸಂಪರ್ಕ ಅಭಿಯಾನಕ್ಕೆ ನಾವು ಹೊರಡಬೇಕು. ಒಂದು ಸವಾಲಿನ ರೂಪದಲ್ಲಿ ಇದನ್ನು ತೆಗೆದುಕೊಂಡು ನಮ್ಮ ವಾರ್ಡ್ನಲ್ಲಿ ನಾವು ಲೀಡ್ ತಗೊಂಡೇ ಬರಬೇಕು ಅನ್ನುವಂತ ಸಂಕಲ್ಪವನ್ನ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಫಲಿತಾಂಶ ಕಾರ್ಕಳದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಚುನಾಯಿತ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ ಅಂತಾದ್ರೆ, ಚುನಾಯಿತ ಜನಪ್ರತಿನಿಧಿಗಳು ಸಕ್ರಿಯರಾಗಲಿಲ್ಲ ಅಂತಾದ್ರೆ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚು ಒತ್ತನ್ನ, ಹೆಚ್ಚು ಸಮಯವನ್ನ ಮುಂದಿನ 5-6 ದಿನಗಳ ಅವಧಿಯಲ್ಲಿ ನಾವು ಕೊಡಬೇಕು. ನಿಮ್ಮೆಲ್ಲರ ಧ್ವನಿಯಾಗಿ ಕಳೆದ ಹಲವು ವರ್ಷಗಳಿಂದ ಶ್ರೀನಿವಾಸ ಪೂಜಾರರು ಕೆಲಸವನ್ನ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಇವತ್ತು ಸ್ವತಃ ಅವರೇ ಅಭ್ಯರ್ಥಿ ಆಗಿರುವಂತಹ ಸಂದರ್ಭದಲ್ಲಿ ಪಾರ್ಟಿಯ ದೃಷ್ಟಿಯಿಂದ, ಜನಪ್ರತಿನಿಧಿಯಾಗಿ ನಮ್ಮ ದೃಷ್ಟಿಯಿಂದ ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಕೂಡ ಇದೆ. ಉಳಿದಂತ ಕಾರ್ಯಕರ್ತರು ನಮ್ಮ ಜೊತೆಗೆ ಎಷ್ಟು ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದ್ರ ಜೊತೆನಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಕರ್ತವ್ಯ ಬಹಳ ದೊಡ್ಡ ಪ್ರಮಾಣದ್ದು. ನಮ್ಮ ವಾರ್ಡ್ಗಳಲ್ಲಿ ಗೆದ್ದಂತ ನಾವು 2.5-3 ವರ್ಷಗಳು ಮುಗಿತಾ ಬಂತು ಗ್ರಾಮ ಪಂಚಾಯತಿ ಸದಸ್ಯರಾಗಿ. ಇನ್ನು ಮುಂದಿನ 2 ವರ್ಷ ನಾವೇ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸವನ್ನು ಮಾಡುವಂತವರು. ನಾವು ಈ ಚುನಾವಣೆಯನ್ನ ಸ್ವಲ್ಪ ಸಡಿಲವಾಗಿ ಏನಾದ್ರು ತೆಗೆದುಕೊಂಡ್ರೆ ಮುಂದಿನ 2 ವರ್ಷ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ವೇದಿಕೆಯಲ್ಲಿ ಕಾರ್ಕಳ ಮಂಡಲ ಬಿಜೆಪಿ ಅಧ್ಯಕ್ಷ ನವೀನ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ ಬೋಳ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಯರಾಮ್ ಸಾಲ್ಯಾನ್ ಬೋಳ, ಮಹಾವೀರ ಹೆಗ್ಡೆ, ಮಣಿರಾಜ್ ಶೆಟ್ಟಿ, ಸುಮಿತ್ ಶೆಟ್ಟಿ, ಅರುಣ್ ಶೆಟ್ಟಿ ಪಾದೂರು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಉದಯ ಶೆಟ್ಟಿ, ಉದಯ ಎಸ್ ಕೋಟ್ಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.